ಅಂಬಗೆ ಜಯ ಮಂಗಳಂ ನಿತ್ಯ ಶುಭ ಇದಕ್ಕೆ ನಾವು ಇಲ್ಲಿ ಹಿಂಗೆ ಎಳೆದು ಇದಕ್ಕೆ ಡೆಕೋರೇಷನ್ ಮಾಡಿ. ಸೊ ಗೈಸ್, ನಾಳೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತಿದ್ವಿ. ಸೊ ಹಾಗಾಗಿ ಇಲ್ಲಿ ಉಂಡೆಗೆಲ್ಲ ರೆಡಿ ಮಾಡ್ಕೊಂಡಳ ನಮ್ಮಮ್ಮ. ಆ್ಯಂಡ್ ನಿನ್ನೆನೆ ಚಕ್ಲಿ ಎಲ್ಲ ಮಾಡಿವಿ. ನೈಟ್ ಡೆಕೋರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಸೊ ಅಷ್ಟರಲ್ಲಿ ಉಂಡೆ ಎಲ್ಲ ಇವಾಗ ಫ್ರೀ ಇದ್ವಲ್ಲ, ಉಂಡೆ ಎಲ್ಲ ಮಾಡ್ಕೊಂಬಿಟ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಕೊಂಡಿವಿ. ಏನೇನು ಉಂಡೆ ಮಾಡ್ತಿದ್ದೀಯಮ್ಮ? ಶೇಂಗಾ ಉಂಡೆ, ಎಳ್ಳುಂಡೆ, ಕಡಲೆ ಉಂಡೆ, ರವೆ ಉಂಡೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನೂ ಒಂದು ಯಾವುದು ಮತ್ತೆ. ಸೊ ಟೋಟಲ್ ಆಗಿ 5 ಮಾಡಿ. ಕಡಲೆ ಅಂದ್ರೆ ಇದ್ರದ್ದು, ರವೆ ಉಂಡೆ, ಕಡಲೆ ಹಿಟ್ಟಿಂದು ಒಂದು ಮಂಡಾಳ ಉಂಡೆ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಟೋಟಲ್ ಆಗಿ 5 ವೆರೈಟಿ ಮಾಡ್ಬೇಕು ಅನ್ಕೊಂಡಳ. ಆ್ಯಂಡ್ ಇವಾಗೆಲ್ಲ ಉಂಡೆ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೈಟ್ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಪಾಕ ಎಲ್ಲ ಕಾಸ್ಕೊಂತಿದ್ದಲ್ಲ. ಸೊ ಬನ್ನಿ, ವಿಡಿಯೋ ಯಾವ ಥರ ಇರುತ್ತೆ ಅಂತ ಕಂಟಿನ್ಯೂ ಮಾಡೋಣ. ಇವಾಗ ನಾವು ಫಸ್ಟ್ ಇಲ್ಲಿ ಶೇಂಗಾ ಉಂಡೆ ಮಾಡ್ಕೊತಿದ್ದೀವಿ. ಎಲ್ಲ ಉಂಡೆ ಮಾಡ್ಕೊಂಡ್ಮೇಲೆ ನಿಮಗೆ ಸಿಗ್ತೀನಿ. ಪೂಜೆಗೆ ನಾವು 5 ವೆರೈಟಿ ಉಂಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅದೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆ ಥರ ಆಗಿಬಿಟ್ಟಿತ್ತು. ಇನ್ನೇನು ಮಧ್ಯಾಹ್ನ ಅಲ್ವಾ, ಸೊ ಹಾಗಾಗಿ ಬಿಸಿಲಿರುತ್ತೆ ಅಂತೇಳಿ ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ 6-6:30 ಹಂಗೆ ಬಜಾರ್ಗೆ ಹೋದ್ವಿ. ಹೂವು, ಹಣ್ಣು ಮತ್ತು ಪೂಜೆಗಿನ್ನೂ ಏನೆಲ್ಲ ಸಾಮಾನು ಬೇಕೋ ಅದನ್ನೆಲ್ಲ ತೊಗೊಂಬರೋಣ ಅಂತ ಹೋಗಿದ್ವಿ. ಇವತ್ತು ಸಂಡೇ ಇತ್ತಲ್ಲ, ಸೊ ಹಾಗಾಗಿ ಅಷ್ಟೊಂದೇನು ರಶ್ ಇದ್ದಿಲ್ಲ. ಆ್ಯಂಡ್ ಹೂವು ಎಲ್ಲ ತುಂಬಾ ಫ್ರೆಶ್ ಆಗಿತ್ತು. ಅದೇ ಥರ ಬರಬೇಕಾದ್ರೆ ಇಲ್ಲಿ ನವಿಲು ಗರಿ ಕಾಣಿಸ್ತು, ಅದನ್ನು ತೊಗೊಳ್ಳೋಣ, ಹಿಂದೆ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು ಅಂತ ತೊಗೊಂಡು ಇಲ್ಲಿ ಮನೆಗೆ ಬರ್ತಾಯಿದ್ದೀವಿ. ಸೊ ಗೈಸ್, ಇವಾಗ ಹೋಗಿ ಎಲ್ಲ ಹಣ್ಣು, ಹೂವು ಮತ್ತು ಎಲ್ಲ ಬಾಳೆ ಎಲ್ಲ ತೊಗೊಂಬಂದ್ವಿ. ಆ್ಯಂಡ್ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೆಲ್ಲ ಹಿಂದೆ ಬ್ಯಾಕ್ ಡ್ರಾಪ್ ಕಾಣಿಸುತ್ತಲ್ಲ, ಸೊ ಹಾಗಾಗಿ ಇದಕ್ಕೆ ನಾವು ಇಲ್ಲಿ ಹಿಂಗೆ ಎಳೆದು ಇದಕ್ಕೆ ಡೆಕೋರೇಷನ್ ಮಾಡ್ತೀವಿ. ಯಾವ ಥರ ಡೆಕೋರೇಷನ್ ಮಾಡ್ತೀವಿ ಅಂತ ನಮಗೂ ಎಲ್ಲ ಗೊತ್ತಿಲ್ಲ. ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ, ಒಂದೊಂದೇ ಆ್ಯಡ್ ಮಾಡ್ತಾ. ಸೊ ಬನ್ನಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಯಾವುದಾದ್ರೂ ಹಬ್ಬ ಹತ್ರ ಬರ್ತಿದೆ ಅಂದರೆ 1 ವಾರದ ಮುಂಚೆನೇ ಮನೆ ಕ್ಲೀನಿಂಗ್ ಅಂತೆ, ಯಾವ ಥರ ಸೆಲೆಬ್ರೇಟ್ ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೀವಿ. ಇನ್ನೇನು 1-2 ದಿವಸದಲ್ಲೇ ಹಬ್ಬ ಬರ್ತಿದೆ ಅಂದಾಗ ಶಾಪಿಂಗ್ ಅದು ಇದು ಎಲ್ಲ ಮಾಡಿ ಹಬ್ಬ ಬರೋಷ್ಟರಲ್ಲಿ ಸುಸ್ತಾಗಿಬಿಟ್ಟಿರ್ತೀವಿ. ಆ್ಯಂಡ್ ಹಬ್ಬದ ದಿವಸನೇ ಯಾವಾಗ ಮುಗಿಯುತ್ತೆ ಹಬ್ಬ ಅಂತ ಅನ್ನಿಸ್ತಿರುತ್ತೆ. ಬಟ್ ಇದೆಲ್ಲದ್ರ ಮುಂದೆ ಪೂಜೆ ಮಾಡೋ ಟೈಮಲ್ಲಿ ದೇವ್ರನ್ನ ನೋಡಿದಾಗ ಇದೆಲ್ಲ ಮಾಡಿದ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಯಾರಾದರೂ ಬಂದಾಗ ಚೆನ್ನಾಗಿದೆ ಡೆಕೋರೇಷನ್, ಪೂಜೆ ತುಂಬ ಚೆನ್ನಾಗಾಯಿತು, ಊಟ ಚೆನ್ನಾಗಿದೆ ಅಂತಂದಾಗ ಇಷ್ಟು ಕಷ್ಟಪಟ್ಟು, ಕಷ್ಟ ಅಂದರೆ ಕಷ್ಟ ಅಂತಲ್ಲ, ಬಟ್ ಸುಸ್ತಾದಾಗ ಮಾಡೋಣ ಅಂತ ಎಫರ್ಟ್ ಹಾಕಿ ಮಾಡ್ತೀವಲ್ಲ, ಅದಕ್ಕೆಲ್ಲ ಒಂಥರ ಸ್ಯಾಟಿಸ್ಫೈಯಿಂಗ್ ಫೀಲ್ ಬರುತ್ತೆ. ಆ್ಯಂಡ್ ನಿಮಗೂ ಇದೇ ಥರ ಆಗುತ್ತಾ ಅಂತ ತಿಳಿಸ್ಕೊಡಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹಬ್ಬದ ದಿವಸ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಬಂಡೆ ಒರೆಸಿ ನೆಕ್ಸ್ಟ್ ಸ್ನಾನ ಮಾಡಿ ಅದಾದಮೇಲೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಅಂದರೆ 75% ನಮ್ಮಮ್ಮನೇ ಮಾಡ್ತಾರೆ. ಈ ಥರ ಚಿಕ್ಕ ಪುಟ್ಟದ್ದೆಲ್ಲ ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಅವ್ರಿಗೆ ಯಾವ ಥರ ಅಂದರೆ ಅವ್ರು ಹೆಂಗೆ ಅಂದ್ಕೊಂಡಿರ್ತಾರೆ ಹಂಗೆ ಬರಬೇಕು. ಏನಾದರೂ ಹಿಂಗೆ ಡೆಕೋರೇಷನ್ ಅಂದ್ಕೊಂಡಿದ್ರೆ ಹಂಗೆ ಇರಬೇಕು. ನಾವೇನೇನು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ, ಮತ್ತು ಇನ್ನೊಂದು ಸರಿ ಮಾಡ್ತಾರೆ. ಸೊ ಹಾಗಾಗಿ ಡಬಲ್ ವರ್ಕ್ ಯಾಕಮ್ಮ ಅಂತೇಳಿ ನಾವು ನೀನು ಮಾಡು, ನಿನ್ನಿಂದ ನಾವು ಬಂದು ಹೆಲ್ಪ್ ಮಾಡ್ತೀವಿ ಅಷ್ಟೇ, ನಾವೇನು ಜಾಸ್ತಿ ಮಾಡೋಕ್ಕೋಗಲ್ಲ ಅಂತೇಳಿ ನಾವು ಜಸ್ಟ್ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಅದೇ ಥರ ನಮ್ಮಮ್ಮಗೂ ಈ ಥರ ಎಲ್ಲ ಪೂಜೆ ಮಾಡೋದು ಅದೆಲ್ಲ ತುಂಬಾ ಇಂಟ್ರೆಸ್ಟ್. ಆ್ಯಂಡ್ ಅವ್ರ ಫ್ರೆಂಡ್ಸ್ನೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆಯೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಈವ್ನಿಂಗ್ ಇವತ್ತು ಅವ್ರ ಫ್ರೆಂಡ್ಸ್ನ ಕರೆದು ಪೂಜೆ ಮಾಡ್ತೀವಿ. ಅಷ್ಟೇ ಅಂದರೆ ಅದು ಕಾಣಲ್ಲ. ಅವಂದರೆ ಅಲ್ಲಿ ಖಾಲಿ ಜಾಗ ಇತ್ತಲ್ಲ. ಇವಾಗ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ವಿ. ಆ್ಯಂಡ್ ಇವಾಗ ಎಡೆ ಮಾಡ್ಕೊಳ್ಳೋದಷ್ಟೇ ಬಾಕಿ ಇದೆ. ಎಡೆಗೋಸ್ಕರ ಅಮ್ಮ ಇಲ್ಲಿ ಹುಗ್ಗಿ ಮಾಡ್ತಿದ್ದಾಳೆ. ಸೊ ಎಡೆಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಮಾಡ್ಕೊಂಡು ನಮಗೆ ಊಟ ಮಾಡೋಷ್ಟು ಅಷ್ಟೇ ಇರುತ್ತೆ. ಸಾಯಂಕಾಲ ಎಲ್ಲರಿಗೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾಳೆ. ಏನೇನು ಮಾಡ್ತೀವಮ್ಮ ಸಾಯಂಕಾಲ? ಕೇಸರಿ ಬಾತು, ಕಡಲೆ ಗುಗ್ರಿ ಮಾಡ್ತೀವಿ ಸಾಯಂಕಾಲ. ಸೊ ಹಂಗಾಗಿ ಇವಾಗ ಎಡೆಗೆ ಎಷ್ಟು ಬೇಕು ಅಂದರೆ ಎಡೆಗೆ ನಮ್ಮ ಮನೆಗೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಿದ್ದೀವಿ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಬಂದುತ್ತಲ್ಲಮ್ಮ ಈ ವರ್ಷ? ಯಾವಾಗಲೂ ಬೇರೆ ಥರ ಮಾಡ್ತಿದ್ವಿ. ಈ ಸರಿ ನಾವು ಅಮ್ಮನ ತಲೆ ಒಳಗೆ ಏನೋ ಒಂದು ಐಡಿಯಾ ಇತ್ತಂತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಲ್ಲ, ಚೆನ್ನಾಗಿ ಬಂದುತ್ತೆ. ಇವಾಗ ಪೂಜೆ ಮಾಡಿ ಅದೆಲ್ಲ ಆದಮೇಲೆ ಡೆಕೋರೇಷನ್ ಕೂಡ ತೋರಿಸ್ತೀನಿ. ಆ್ಯಂಡ್ ಈವ್ನಿಂಗ್ ಅಮ್ಮನ ಫ್ರೆಂಡ್ಸ್ ಎಲ್ಲ ಅರ್ಶಿನ ಕುಂಕುಮ ಕರಿತೀವಿ.
ಅವರೆಲ್ಲ ಬರ್ತಾರೆ, ಚೆನ್ನಾಗಿರ್ತದೆ. ಅದನ್ನು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಅದಕ್ಕೆ ಇನ್ನ ಐತೆ ವ್ಲಾಗ್. ಅದು ಕಟ್ ಮಾಡಿಬಿಡು. ಇಲ್ಲೆಲ್ಲ ನೀವು ಸದ್ಯಕ್ಕೆ ಇದು ಬಂದ್ಬಿಟ್ಟು ಬೆಳಿಗ್ಗೆ ಪೂಜೆ ಮಾಡ್ತಾ ಇರೋದು. ಅಪ್ಪಾಜಿ ಇವತ್ತೇನೋ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ರು. ಹಂಗಾಗಿ ನಾನು ಅಮ್ಮ ಇಬ್ಬರೇ ಇದ್ವಲ್ಲ, ಇಬ್ಬರೇ ಪೂಜೆ ಮಾಡಿ ಮುಗಿಸ್ಬಿಡೋಣ ಬಿಡು ಅಂತೇಳಿ ಇಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಈವ್ನಿಂಗ್ ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಬರ್ತಾರಲ್ಲ, ಆ ಟೈಮಲ್ಲಿ ಅಪ್ಪಾಜಿ ಏನಾದರೂ ಇದ್ದರೆ ಎಲ್ಲರೂ ಸೇರಿ ಅವಾಗ ಮಂಗಳಾರತಿ ಮಾಡಿದ್ರು ಆಯ್ತು ಅಂತೇಳಿ ಇವಾಗ ನಾನು ಅಮ್ಮ ಇಬ್ಬರು ಸೇರಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಹೊಟ್ಟೆ ಬೇರೆ ಹಸಿದಿದೆ. ಊಟ ಎಲ್ಲ ಮಾಡಿ ನೆಕ್ಸ್ಟ್ ಅಮ್ಮನ ಫ್ರೆಂಡ್ಸ್ ಈವ್ನಿಂಗ್ ಬರೋಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಬರ್ತಾರೆ. ಅವ್ರಿಗೂ ಅರ್ಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಇನ್ನೂ ಸ್ವಲ್ಪ ಏನಾದರೂ ಡೆಕೋರೇಷನಲ್ಲಿ ಏನಾದರೂ ಪೆಂಡಿಂಗ್ ಏನಾದರೂ ಹೂವು ಅದು ಇದು ಇಡ್ಬೇಕು ಅನಿಸಿದ್ರೆ ಅದನ್ನು ರೆಡಿ ಮಾಡಿಕೊಂಡು ಈವ್ನಿಂಗ್ ಅರ್ಶಿನ ಕುಂಕುಮ ಎಲ್ಲ ತೋರಿಸ್ಕೊಡ್ತೀನಿ ಯಾವ ಥರ ಇರುತ್ತೆ. ಆ್ಯಂಡ್ ಏನೋ ಕೋಲಾಟ ಎಲ್ಲ ಆಡ್ಬೇಕು ಅಂದ್ಕೊಂಡಿದ್ದಾರೆ, ನೋಡೋಣ. ಆದರೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಡ್ರೈ ಫ್ರೂಟ್ಸ್ ಪ್ಲೇಟ್ ಹಾಕೊಂಡು ಸಾಕಿದ್ದು ಇನ್ನೊಂದು ಸ್ವಲ್ಪ ಕುದಿಯತ್ತ ಮೇಲೆ ಬಾಳೆಹಣ್ಣು ಹಾಕ್ಬಿಡ್ತೀವಿ. ಹಿಂಗೆ ಈ ಕಡೆಗೆ ಹಾಕ್ಬಿಟ್ಟಿವಿ. ಆಂಟಿ ಎಡಗಡೆ ಹಾಕ್ಬೇಕು. ತಗದ್ರಿ ಆಮೇಲೆ ಬಾಳೆಹಣ್ಣು ಅದು ಅನಿಸ್ತದೆ. ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗಜ್ಜನನಿ ಬಗಳಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಕಾಳಿಕೆ ಎನಸುತ್ತಲೆ ಕೀಳು ಮಧುವಂ ಭುವನ ಕೂಡ ಕರಿತವರೆಂಬ ಅಸುರರುಗಳಂ ಕಾಳಿ ಪುರುಷತ್ವವನ್ನು ಸೀಳುತ್ತಲೆ ಮಸ್ತಕವ ಹೋಳ ಶಾಸ್ತ್ರವ ಮಾಡಿದ ಪಾಲಾಸಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದುಷ್ಟ ಮಹಿಷಾಸುರನು ಅಷ್ಟದಿಕ್ಪಾಲಕರ ಈವ್ನಿಂಗ್ 6 o'clock ಹಂಗೆ ಪೂಜೆ ಮಾಡ್ತೀವಿ ಅಂತೇಳಿ ಅಮ್ಮ ಎಲ್ಲರೂ ಕರೆದಿದ್ರು. 6:30 ಅನ್ನೋಷ್ಟರಲ್ಲಿ ಎಲ್ಲರೂ ಬಂದಿದ್ದರು. ಆ್ಯಂಡ್ ಈವ್ನಿಂಗ್ ಅಪ್ಪಾಜಿ ಮನೇಲಿ ಇದ್ರಲ್ವ, ಪೂಜೆ ಮುಗಿಸ್ಕೊಂಡು ಹೋಗು ಅಂತಂದಾಗ ಅಪ್ಪಾಜಿನೂ ಇದ್ದರು. ಎಲ್ಲರೂ ಸೇರಿ ಮಂಗಳಾರತಿ ಎಲ್ಲ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಆದಮೇಲೆ ಅಮ್ಮನ ಫ್ರೆಂಡ್ಸ್ ಎಲ್ಲರೂ ಕೋಲಾಟ ಆಡೋಣ ಅಂತ ಡಿಸೈಡ್ ಮಾಡಿದರು. ಆ್ಯಂಡ್ ಪ್ರಸಾದ ಮತ್ತು ಅರ್ಶಿನ ಕುಂಕುಮ ಎಲ್ಲ ಕೊಡೋದಾದ್ಮೇಲೆ ಎಲ್ಲರೂ ಸೇರಿ ಕೋಲಾಟ ಆಡಿದರು. ಅದು ಯಾವ ಥರ ಇತ್ತು ಅಂತ ನೋಡಿ. ತುಂಬಾ ಚೆನ್ನಾಗಿತ್ತು ಈ ಸರಿ ಕೋಲಾಟ ಎಲ್ಲ.
ಇಲ್ಲಿ ನಾವು ಪ್ರಸಾದ ಕೊಡೋಕ್ಕಂತೇಳಿ ಕಡಲೆ ಗುಗ್ರಿ ಮತ್ತು ಕೇಸರಿ ಭಾತ್ ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ಇವಾಗ ಎಲ್ಲರೂ ಬಂದು ಪೂಜೆ ಎಲ್ಲ ಮಾಡಿ ಕೂತ್ಕೊಂಡಿದ್ರಲ್ವ, ಹಾಗೆ ಅಮ್ಮ ಅರಿಶಿನ ಕುಂಕುಮ ಕೊಡ್ತಾ ಹೋಗ್ತಾಯಿದ್ರು. ನಾನು ಮತ್ತು ನಮ್ಮ ಅತ್ತೆ ಮಗಳು ಅಕ್ಷತಾ ಮತ್ತು ಆಂಟಿ ಬಂದಿದ್ದರು, ಶೈಲಾ ಆಂಟಿ. ನಾವೆಲ್ಲರೂ ಸೇರಿ ಇಲ್ಲಿ ಎಲ್ರಿಗೂ ಅರಿಶಿನ ಕುಂಕುಮ ಮತ್ತು ಪ್ರಸಾದ ಎಲ್ಲ ಕೊಟ್ಟು ಮುಗಿಸ್ತಾ ಇದ್ದೀವಿ. ನಾವು ಕೊಟ್ಟಿವ ನಿನಗೆ ಪ್ರಸಾದ? ನಾವು ಕೊಟ್ಟಿಲ್ಲ, ಹಂಗೆ ಒಳಗೆ ಬಂದು ತಿನ್ನಕ್ಕೋತಾರೆ. ನಾಚ್ಕೋಬಾರ್ದಂಗೆಲ್ಲ. ಇದೆಲ್ಲ ಖಾಲಿ ಮಾಡಿರೋದು ನೋಡಿ. ಎಲ್ಲ ಎದಕ್ಕೆ ಬಂದಿರಿ ನೀವು? ಎದಕ್ಕೆ ಬಂದಿರಿ? ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.